ಅಂಬೇಡ್ಕರ್ ತುಂಬ ಜಾಸ್ತಿ ಬರುತ್ತೆ ಆ ಥರ ಕಾಂಬಿನೇಷನ್. ಓಕೆ. ಈ ಲೆಟರ್ಸ್ ನೀವು ನೋಡಿಬೇಕಾದ್ರೆ ಈ ಕೆ ಪಕ್ಕ ನೋಡಿ ಅಂಬೇಡ್ಕರ್ ಹೆಸರಲ್ಲಿ ನೀವು ಅಂಬೇಡ್ಕರ್ನ ನೀವು ಬರೆದು ನೋಡಿ, ತುಂಬ ಪವರ್ಫುಲ್ ಲೆಟರ್ಸ್ಗಳು ಬಿಗ್ ಲೆಟರ್ ಬರೀರ್ಬೇಕಾದ್ರೆ ಅವ್ರ ಹೆಸರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಸಖತ್ ವೈಬ್ರೇಷನ್ ಅವ್ರ ಹೆಸರಲ್ಲಿ ಇರೋಂಥ ವೈಬ್ರೇಷನ್ನೇ ಲಕ್ ಜಾಸ್ತಿನ ತಂದುಕೊಡುತ್ತೆ, ತುಂಬ ತುಂಬ ಲಕ್ ತಂದುಕೊಡುತ್ತೆ. ನೋಡಿ ಈ ಅಂಬೇಡ್ಕರ್ ಹೆಸರಲ್ಲಿ ನೀವು ಯಾಕೆ ಲಕ್ ಅಂದರೆ ಇಲ್ಲಿ ಎಮ್ ಬರುತ್ತೆ. ಎಮ್ ಅಂದರೆ ಬೆಳಗ್ಗೆ, ಇವತ್ತು ಕಾನೂನು ಅಂದರೆ ಅವರೇ ಆಗಿದ್ದಾರೆ 100%. ಎಮ್ ಫಸ್ಟ್ ಬರುತ್ತೆ. ಎಮ್ ಆಗೋಕ್ಕೆ ಆದಮೇಲೆ ಎಮ್ ಪಕ್ಕ ಬಿ ಬರುತ್ತೆ ಅವ್ರ ಹೆಸರಲ್ಲಿ. ಏನು ಹೇಳಿ, ನಾನು ಮುಂಚೆ ಹೇಳಿದಂಗೆ ಎಮ್ ಪಕ್ಕ ಬಿ ಬರುತ್ತೆ, ಅದು ವೆರಿ ಸಕ್ಸಸ್ಸನ್ನು ತಂದು ಕೊಡುತ್ತೆ ಎಮ್ ಬಿ. ಅದೇ ಥರ ಡಿ ಪಕ್ಕ ಕೆ ಬರುತ್ತೆ, ಇದು ಅವರ ಹೆಸರಲ್ಲಿರೋ ತಾಕತ್ತು. ಮತ್ತು ಎಯಿಂದ ಸ್ಟಾರ್ಟ್ ಆಗಿ ಆರಲ್ಲಿ ಎಂಡ್ ಆಗುತ್ತೆ ಅವ್ರ ಹೆಸರಲ್ಲಿ. ಅಂದರೆ ಎ ಅಂದರೆ ಸೂರ್ಯ, ಆರ್ ಅಂದರೆ ಚಂದ್ರ, ಎರಡು ಅಂದರೆ ಸೂರ್ಯನಿಂದ ಚಂದ್ರನಲ್ಲಿ ಅವ್ರ ನೇಮ್ ಎಂಡ್ ಆಗುತ್ತೆ. ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಹಾಗಾಗಿನೇ ಹೆವಿ ಸಕ್ಸಸ್ಸನ್ನು ಕೊಡುತ್ತೆ. ಇವಾಗ AR ರೆಹಮಾನ್ ಅಂತ ನಾವು ಕರಿತೀವಿ, AR ಅಂತ ಕರಿತೀವಿ. ಇವತ್ತು ಅವ್ರ ಮ್ಯೂಸಿಕ್ಕು ಎಷ್ಟು ಸಕ್ಸಸ್ ವೈಬ್ರೇಷನ್. ಈ ಲೆಟ್ರಲ್ಲಿ ಈ ಹೆಸರು ಅಂಬೇಡ್ಕರ್ ಹೆಸರು ನೋಡಿದರೆ ಎಮ್ ಪಕ್ಕ ಬಿ, ಡಿ ಪಕ್ಕ ಕೆ, ಸಖತ್ತು ವೈಬ್ರೇಷನ್ ಲೆಟರ್ಸ್ ಒಂದೊಂದು ಕೂಡ ಅಷ್ಟು ಅದ್ಭುತವಾಗಿರೋ ಹೆಸರು, ಭಾಳ ವಿಶೇಷ. ಈ ಹೆಸರು ನಂಗೆ ತುಂಬ ಇಷ್ಟ. ನಾನು ನೆಕ್ಸ್ಟು 100% ನನ್ನ ಮಗ ಹುಟ್ಟಿದ ಹೆಸರು ಇಡ್ತೀನಿ, ಯಾರು ಇಟ್ಟಿಲ್ಲ. ಈ ಹೆಸರು ಸಖತ್ತಾಗಿದೆ. ಈ ಹೆಸರು ಸಖತ್ ಬ್ಯೂಟಿಫುಲ್ ನೇಮ್, ಅದ್ಭುತವಾದ ನೇಮು. ಈ ಹೆಸರಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ಈ ನಿಮ್ಮ ಹೆಸರಲ್ಲಿ ನೋಡಿ, ನಾನು ಹೇಳಿದ ಲೆಟ್ರ್ ಪಕ್ಕ ಇದ್ದರೆ ತುಂಬ ಪಾಸಿಟಿವ್ ಇರುತ್ತೆ, ತುಂಬ ಅದೃಷ್ಟವನ್ನು ನಿಮಗೆ ಬರುತ್ತೆ. ಈ ಥರ ಅದೃಷ್ಟದ ನೇಮ್ನ ಹುಡುಕಿಂದು ಇಟ್ಕೊಳ್ಳಿ, ನಿಮ್ಗೆ ಅದೃಷ್ಟ ಬರಲಿ. ನಿಮ್ಮ ಸಂಸ್ಥೆನ ಹೇಗಿಡಬೇಕು, ನಿಮ್ಮ ಸಂಸ್ಥೆ ಲೆಟರ್ಸ್ ಹೇಗಿರಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೇಮ್ ತುಂಬ ಇಂಪಾರ್ಟೆಂಟ್. ಇದನ್ನು ತುಂಬ ದಿವಸದಿಂದ ನಾನು ಹೇಳಬೇಕು ಅಂತ ಇದೆ. ಈ ಒಂದು ಅಂಬೇಡ್ಕರನ ಹೆಸರಲ್ಲಿ ಎಷ್ಟು ವೈಬ್ರೇಷನ್, ಲಕ್ ಇದೆ, ಎನರ್ಜಿ ಇದೆ ಅಂತ. ಆದರೆ ಇವತ್ತು ಕೂಡಿ ಬಂತು, ಇವತ್ತು ವೈಬ್ರೇಷನ್ನ ತಂದು ಕೊಟ್ಟಿರೋದ್ರಿಂದ ನೀವು ಕೂಡ ನಿಮ್ಮ ಹೆಸರಲ್ಲಿ ಸಖತ್. ಇವಾಗ ನೋಡಿ, ಡಿ ಕೆ ಅಂತ ಕರೆದ್ಮೇಲೆ ಡಿ ಕೆ ಅಂತ ಕರೆದ್ಮೇಲೆ ಹೆವಿ ಲಕ್ ಬಂತು. ಇಲ್ಲಿ ಡಿ ಕೆ ಶಿವಕುಮಾರನ್ನ ಡಿ ಕೆ ಅಂತ ಕರಿತೀವಿ. ಮುತ್ತಪ್ಪರಾಯನ MR ಅಂತ ಕರೆಯೋರು. ಏನು ಹೇಳಿ, MR ಅಂತ ಕರೆದ್ಮೇಲೆ ಅವ್ರು ಕೇಸೆಲ್ಲ ಕ್ಲಿಯರಾಗಿ ಆರಾಮಾಗಿ ಓಡಾಡಿದರು, ಒಂದು ವೈಬ್ರೇಷನ್. ಅದೇ ಥರ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಡಿ ಕೆ ಅಂತ ಕರೆದ್ರು, ದಿನೇಶ್ ಕಾರ್ತಿಕ್ನ ಡಿ ಕೆ ಅಂತ ಕರೆದ್ರು. ಅವ್ರಿಗೆ ದಿ ಬೆಸ್ಟ್ ಕೋಚ್ ಆಗ್ತಾ ಬಂದರು, ಕಪ್ಪನ್ನು ಗೆಲ್ತಾ ಹೋದ್ವಿ ನಾವು 100%. ಹೇಗೆ ಆಡಬೇಕು ಅಂತ ಈ ಡಿ ಕೆ ಅನ್ನೋದು ವೈಬ್ರೇಷನ್ ಅದ್ಭುತವಾದ ಒಂದು ಸಕ್ಸಸ್ನ ಕೊಡ್ತಾಯಿದೆ, ತುಂಬ ಪಾಸಿಟಿವ್ನ ಕೊಡುತ್ತೆ. ಅದ್ಭುತವಾದ ದಿನವನ್ನು ನೀವು ನೋಡಿರ್ಬೋದು. ಇಲ್ಲಿ ಯಾವಾಗಲೂ ವೆರಿ ಸಕ್ಸಸ್ಸನ್ನು ನೀವು ಕೊಡಬೇಕಾದ್ರೆ ಲೆಟರ್ಸ್ ಇದೇ ಥರ ಬೇರೆ ಬೇರೆ ಲೆಟರ್ಸ್ಗೂ ಕೂಡ ಇಷ್ಟು ಲಕ್ಗಳು ಇದ್ದಾವೆ. ಈ ಲಕ್ಕನ್ನ ನೀವು ಎನರ್ಜಿನ ನೀವು ಪಡ್ಕೋಬೋದು. ಈ ಎನರ್ಜಿ ನೀವು ಎಷ್ಟು ಪಡ್ಕೋಬೇಕು, ನೇಮ್ ನಂಬರ್ಸಲ್ಲಿ ಡಬಲ್ ಲೆಟರ್ಸ್ ಬಂದಾಗ ಲಕ್. ಇವಾಗ ಒಂದೊಂದು ಹೆಸರು ರಿಪೀಟ್ ಎಂಡ್ ಆಗೋದು. ಇವಾಗ AA ಬರೋದು, E ಬರೋದು, T ಬರೋದು, R ಬರೋದು, S ಬರೋದು, O ಬರೋದು, M ಬರೋದು. ಹೀಗೆಲ್ಲ ನೇಮ್ ನಂಬರ್ನ ಟ್ಯೂನ್ ಮಾಡಿ ಇಟ್ಕೊಂಡಾಗ ನಾವು ಕೂಡ ಬಡವರಿಂದ ಶ್ರೀಮಂತರಾಗ್ಬೋದು. ಹೆಂಗೆ ಅಂದರೆ ಬಾಡಿಗೆ ಮನೆಗೆ ಹೋಗ್ತೀವಿ, ಲೀಸಿಗೆ ಹೋಗ್ತೀವಿ, ಲೀಸಿಗೆ ಹೋದ್ಮೇಲೆ ಸೈಟ್ ತಗೋತೀವಿ, ಸೈಟ್ ತಗೊಂಡ್ಮೇಲೆ ಮನೆ ಕಟ್ತೀವಿ, ಮನೆ ಕಟ್ಟಿ ಚೆನ್ನಾಗಾದ್ಮೇಲೆ ಬಾಡಿಗೆ ತಗೋತೀವಿ, ಬಾಡಿಗೆ ಕಟ್ಟಿದ್ಮೇಲೆ ನೀವು ಕಮರ್ಷಿಯಲ್ ಪ್ರಾಪರ್ಟಿ ಕಟ್ತೀವಿ. ಹಿಂಗೆ ಅಪ್ ಆ್ಯಂಡ್ ಡೌನ್ ಅಪ್ಪನ್ನ ಕೊಡ್ತಾ ಹೋಗುತ್ತೆ. ನೇಮ್ ನಂಬರಲ್ಲಿ ಈ ಥರದ ಒಂದು ಯೋಗದ ನೇಮ್ ನಂಬರ್ನ ನೀವು ಕರೆಕ್ಟಾಗಿ ಬಳಸಿದಾಗ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತೀವಿ. ಮಕ್ಕಳಿಗೆ ನೇಮನ್ನು ದಯವಿಟ್ಟು ಇಟ್ಕೊಳ್ಳಿ. ಮತ್ತು ಇವತ್ತು ಕೂಡ ನಾನು ಹೇಳ್ತಾಯಿದ್ದೀನಿ, ಈ ನಡುವೆ ಮಕ್ಕಳು ಹುಟ್ಟಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 90% ಸಿಜರಿಂಗ್ ಆಗೋದು. ಆದರೆ ಮಗು ಹುಟ್ಟಬೇಕಾದ್ರೆ ಯಾವ ಮುಹೂರ್ತದಲ್ಲಿ ಹುಟ್ಟಿದ್ರೆ ಎಷ್ಟು ಯೋಗ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೋಡಿ ನೀವು ಒಳ್ಳೆ ನಿಮ್ಮ ಅಷ್ಟರಾಜರ ಹತ್ರ ಮಗು ಹುಟ್ಟಬೇಕಾದ್ರೆ ಹಾಸ್ಪಿಟ್ಲಿಗೆ ತೋರಿಸಿ, ಈ ಟೈಮಲ್ಲಿ ಗಳಿಗೆಯಲ್ಲಿ ಹುಟ್ಟಬೇಕು ಅಂತೇಳಿ ಒಂದು ಮುಹೂರ್ತವನ್ನು ಯಾರು ತಗೊಳ್ಳಿ. ತುಂಬ ಪಾಸಿಟಿವ್ ಮಗುಗಳು ಹುಟ್ಟಲಿ, ತುಂಬ ಇಂಪ್ರೂವ್ಮೆಂಟ್ ಆಗಲಿ, ಸಕಲ ಸಂಪತ್ತು ಐಶ್ವರ್ಯನ ಬರೋಂಥ ಡೇಟ್ಗಳು ಮತ್ತು ಯೋಗಗಳು ಈ ಮಕ್ಕಳು ಹುಟ್ಟಿದಾಗ ಸಕಲ ಅಷ್ಟ ಐಶ್ವರ್ಯನೂ ಕೂಡ ಬರೋಂಥ ಮುಹೂರ್ತವನ್ನು ನೀವು ಇಟ್ಕೊಂಡ್ರೆ ತುಂಬ ಪಾಸಿಟಿವ್ ಬರುತ್ತೆ. ಯಾಕಂದರೆ ಮಗು ಹುಟ್ಟಾದ್ಮೇಲೆ ಹೋಗಿ ಜ್ಯೋತಿಷ ಕೇಳಕ್ಕೆ ಹೋಗಬೇಡಿ, ತುಂಬ ದುಃಖವನ್ನು ಕೊಡುತ್ತೆ. ನಿಮಗೆ ಗೊತ್ತಿಲ್ಲ, ನೀವು ಮಕ್ಕಳು ಹುಟ್ಟಿದ್ದೇ ಏನೋ ಒಂದು ಹುಟ್ಬಿಡ್ಲಿ ಅಂತೀರ 100%. ಮುಂದೆ ಹಿಂದೆ 3, 4, 6, 7 ಮಕ್ಕಳು ಹುಟ್ಟಾರು, ಅವಾಗ ಪಾಸಿಟಿವ್ ಇತ್ತು. ಈಗ ಒಂದೊಂದು ಮಕ್ಕಳು ಅವರೇ ಅಲ್ಪಾಯಸಲ್ಲಿ ಸತ್ತೋಗ್ಬಿಡ್ತಾರೆ. ಒಂದೊಂದು ಮಕ್ಕಳು 2ನೇ ಮನೇಲಿ ಶನಿ ಗ್ರಹ ಇದ್ರೆ ಇವತ್ತು ಓಪನ್ ಮಾಡಿ ಹೇಳ್ತೀನಿ, ವರ್ಲ್ಡಲ್ಲಿ ಯಾರಿಗೂ ಗೊತ್ತಿಲ್ಲ, ಅಸ್ಟ್ರಾಲಜರ್ಗೆ ವರ್ಲ್ಡಲ್ಲಿ ಯಾರಿಗೂ ಇವೆಲ್ಲ ಸಬ್ಜೆಕ್ಟೇ ಗೊತ್ತಿಲ್ಲ. ನಂಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಮಗ್ಗಿ ಜ್ಯೋತಿಷ್ಯ 100% ಬರೆದಿಟ್ಕೊಳ್ಳಿ. ನಾನು ತಲೆ ಬಚ್ಬಿಟ್ರೆ ಉದ್ದಕ್ಕೆ ಬಿಟ್ಬಿಟ್ರೆ ಹುಡುಗಿ ಆಗೋಕ್ಕಾಗಲ್ಲ, ಹುಡುಗಿ ಆದವ್ರು ಉದ್ದಕ್ಕೆ ಬಿಟ್ರೆ ಚೆನ್ನಾಗಿರ್ತಾರೆ. ಯಾರ ಜಾಗದಲ್ಲಿ 2ನೇ ಮನೇಲಿ ಶನಿ ಇರುತ್ತೋ ಅವ್ರಿಗೆ ಅಲ್ಪಾಯಸಲ್ಲಿ ಒಡ ಹುಡ್ತಾರೆ, ಸತ್ತೋಗಿರ್ತಾರೆ. ಅವ್ರ ಅಕ್ಕನ, ತಮ್ಮನ, ಅಣ್ಣನ ಸ್ವಂತ ಜೊತೆಲಿ ಹುಟ್ಟರೆ ಡೆತ್ತನ್ನು ಹೇಳುತ್ತೆ. 2ನೇ ಮನೇಲಿ ಶನಿ ಇದೆ.
ಎರಡನೇ ಮನೇಲಿ ಶನಿ ಇದ್ದರೆ ಸಾಕಷ್ಟು ಮದುವೆ ಆದಮೇಲೆ 10 ವರ್ಷ 15 ವರ್ಷ ಆದಮೇಲೆ ಗಂಡ ಹೆಂಡ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬುದ್ಧಿ ಇಲ್ದಿದ್ದವನು ಡೈವರ್ಸ್ ಕೊಡ್ತಾನೆ. ಮನೇಲೇ ಇದ್ದು ಹೆಂಡ್ತಿನ ಗಂಡ ಮುಡ್ತಲ್ಲ, ಗಂಡ ಹೆಂಡ್ತಿ ಮುಡ್ತಲ್ಲ, ಆರಾಮಾಗಿ ಬದುಕೋರು ಇರ್ತಾರೆ ಬುದ್ಧಿ ಇರೋರು. ಬುದ್ಧಿ ಇಲ್ದವ್ರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ 100% ಬರೆದಿದ್ದು ಕೇಳಿ. ಇದೆಲ್ಲವೂ ಕೂಡ ಎರಡನೇ ಮನೇಲಿ ಶನಿ ಇರೋರ ಮನೇಲಿ ಇವೆಲ್ಲವೂ ಅನುಭವಿಸ್ಬೇಕು. ಇವೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಸತ್ಯ 100%. ಇದು ಇದ್ದ ಮೇಲೆ ಇದು ನಡೀತೈತೆ. ತಪ್ಪಿಸ್ಕೊಳಕ್ಕೆ ತುಂಬ ಕಷ್ಟ, ತುಂಬ ತಪ್ಪಿಸ್ಕೊಳಕ್ಕೆ ಕಷ್ಟ. ನೀವು ತುಂಬ ಪುಣ್ಯ ಮಾಡಿರ್ಬೇಕು. ಇವಾಗೆಲ್ಲ ಎಲ್ರಿ ರಾತ್ರಿ ಆದರೆ ಎಣ್ಣೆ ಅಂಗಡಿ, ಪಬ್ಬು, ಬಾರ್, ಸರ್ಕಾರ ಜಾಸ್ತಿ ಇದೆ. 100% ಬರೆದಿದ್ದು ಕೇಳಿ. ಇಷ್ಟೊತ್ತು ಮೇಲೆಲ್ಲ ಬಾಗಿಲು ತೆಗೆದಿರ್ತಾರೆ. 100% ಇದನ್ನೆಲ್ಲವೂ ಕೂಡ ನಡೀತೈತೆ. ಭಾಳ ಮಿರಾಕಲ್ ನಡೆಯೋದ್ರಿಂದ ಇವೆಲ್ಲವೂ ಕೂಡ ನಡೆಯೋದ್ರಿಂದ ನಾನು ಪ್ರೆಡಿಕ್ಷನ್ ಕೊಡ್ತಾಯಿದ್ದೀನಿ. ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಅನ್ನೋದು ಯಾರನ್ನೂ ಬಿಡಲ್ಲ. ಸಬ್ಜೆಕ್ಟು ಭಾಳ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸರಿಗೆ ಒಬ್ಬೊಬ್ಬರು ಜಾಗದಲ್ಲಿ ತಂದೆಯ ಮರಣವನ್ನು ಹೊಂದಬೇಕಾಗತ್ತೆ, ತಾಯಿ ಮರಣ ಹೊಂದಬೇಕಾಗತ್ತೆ. ನನಗಿವತ್ತು ನಾನು ಜ್ಯೋತಿಷ್ ಹೇಳ್ಬೇಕಾದ್ರೆ ಒಬ್ಬರು ಕ್ಲೈಂಟ್ಸ್ ಬಂದಿದ್ದರು. ಅವ್ರಿಗೆ ನಾನು ಹೇಳಿದೆ ಪ್ರೆಡಿಕ್ಷನ್ ಕೊಟ್ಟು. ಅದಾದಮೇಲೆ ನನಗೆ ತುಂಬ ಬೇಕಾದಂಥರ ಅದು ಅವರು ಪಾಪ ಬೇಕಾದಂಥರ ಬಂದಿದೆ. ನನಗೆ ಯಾರೋ ಕಳಿಸಿ ಬಂದಿದ್ರು. ನಾನು ಹೇಳಿದೆ, ನಿಮಗೆ ಮಗು ಹುಟ್ಟಿದ ಮೇಲೆ ಹೊಟ್ಟೆ ಗರ್ಭಕೋಶ ತೊಂದರೆ ಆಗ್ತೈತೆ ಅಂತ. ಹೌದು, 3 ತಿಂಗಳು ಇದೇ ನರಳ್ತಾ ಇದ್ದೀನಿ ಅಂತ ಹೇಳಿದ್ರು. 100% ಭಾಳ ಮಿರಾಕಲ್. ನಾನು ನೇಮ್ ಇಡಬೇಕಾಗಿತ್ತು. ನಂಗೆ ಟೈಮ್ ಇಲ್ಲ, ಇವತ್ತು ಬಿಟ್ಬಿಡಿ, ಮಂಗಳವಾರ ಬಂದುಬಿಡಿ ಹೋಗಿ ಅಂತ ಹೇಳಿದೆ. ನಾನು ಮಂಗಳವಾರ ಬರೋಗಿ ನನ್ನ ಟೆಸ್ಟ್ ನೇಮ್ ಕೊಡಬೇಕು ಅಂತ. ಯಾಕಂದರೆ ನನಗೆ ನೀವು ದುಡ್ಡು ಕೊಡ್ತೀರ ಅನ್ನೋದು ಮುಖ್ಯ ಅಲ್ಲ, ನನ್ನ ತೃಪ್ತಿಯಿಂದ ಆದರೆ ನಾನು ಜ್ಯೋತಿಷ್ಯನ ಹೇಳೋದು 100%. ಭಾಳ ವಿಶೇಷವಾಗಿ ಭಾಳ ಮಿರಾಕಲ್. ನಂಗೆ ನೇಮ್ ಇಡೋದು ಮಕ್ಕಳುಟ ಮುಹೂರ್ತನ ಮಾತ್ರ ತುಂಬ ಸೀರಿಯಸ್ಸಾಗಿ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ಆ ಒಂದು ಹೆಜ್ಜೆನ ಇಟ್ಟು ನಾನು ನೀಟಾಗಿ ಮಾಡ್ತಾಯಿದ್ದೀನಿ. ಅದರಿಂದ ಯೋಗವನ್ನು ಭಗವಂತ ಕೊಡ್ತಾಯಿದ್ದಾನೆ. ಸಾಕಷ್ಟು ಅಷ್ಟ ಐಶ್ವರ್ಯನೂ ಕೂಡ ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಆ ಒಂದು ಯೋಗದ ನಂಬರ್ಸ್ಗಳು, ಯೋಗದ ಲೆಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆರೋಗ್ಯ ಕೆಡಬೋದು, ಮತ್ತು ಮನೆಯಲ್ಲಿ ಸಾವು ನೋವು ಸಂಭವಿಸ್ಬೋದು ವೃಶ್ಚಿಕ ರಾಶಿಯಲ್ಲಿ. ಯಾಕಂದರೆ ಏನಕ್ಕೆ ಅಂದರೆ ಗುರು ಪಂಚಮಾಧಿಪತಿಯಾಗಿ ಕುಟುಂಬಾಧಿಪತಿ ಅಷ್ಟಮಕ್ಕೆ ಹೋಗಬಾರ್ದು. ಅಷ್ಟಮಕ್ಕೆ ಹೋದಾಗ ಮನೆಯಲ್ಲಿ ಹಿರಿಯವ್ರ ಸಾವನ್ನು ನೋಡಬೇಕಾಗಿ ಬರುತ್ತೆ, ಹಿರಿಯವ್ರ ದುಃಖವನ್ನು ನೋಡಬೇಕಾಗತ್ತೆ, ಇಲ್ಲ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ, ಹಿರಿಯವ್ರನ್ನೂ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ. ಅದು ಸಾವು ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ನಡೀತಾ ಹೋಗುತ್ತೆ. ಇದಕ್ಕೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಸಾಕಷ್ಟು ವೈಬ್ರೇಷನ್ನು, ತುಂಬ ಅದ್ಭುತವಾದಂಥ ವೈಬ್ರೇಷನ್. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಪರಿಹಾರವನ್ನು 100% ನೀವು ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ತುಂಬ ನೆಗೆಟಿವ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಫ್ರೀಯಾಗಿದ್ದಾಗ ನಿಮ್ಮ ಮನೆಯನ್ನು ನೀವು ಮನೆ ಕ್ಲೀನ್ ಮಾಡಿದ್ರೆ ನಿಮಗೆ ತುಂಬ ಪಾಸಿಟಿವ್ನ ತಂದು ಕೊಡುತ್ತೆ. ನಿಮ್ಮ ಮನೆಯನ್ನು ನೀವೇ ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಬಾತ್ರೂಮನ್ನು ಕ್ಲೀನ್ ಮಾಡಿದ್ರೆ ಅದು ತುಂಬ ಪಾಸಿಟಿವ್ ಬರುತ್ತೆ. ನೆಗೆಟಿವ್ ಯಾಕಂದರೆ ರಾಶ್ಯಾಧಿಪತಿ ಕುಜಗ್ರಹ ಶನಿ ಜೊತೆ ಸೇರಿದ್ದಾನೆ, ಬುಧನ ಜೊತೆ ಸೇರಿದ್ದಾನೆ. ರಾಶ್ಯಾಧಿಪತಿ ಶನಿ ಜೊತೆ ಸೇರಿದಾಗ ಕರ್ಮಾಧಿಪತಿ ಶನಿಗೆ ಕೆಲಸ ಮಾಡೋದು ಅಂದರೆ ಇಷ್ಟ. ನೀವು ಇತ್ತೀಚೆಗೆ ನೀವು ಮಾತ್ರ ನಿಮ್ಮ ಬಾತ್ರೂಮು, ನಿಮ್ಮ ದೇವ್ರ ಮನೆ ಎಲ್ಲರೂ ತೊಳಿತಾರೆ. ಆದರೆ ಭಗವಂತ ಕೃಪೆ ಮಾಡಿ ಹೇಳ್ತಾಯಿದ್ದೀನಿ, ನಿಮ್ಮ ಮನೆ, ನಿಮ್ಮ ಬಾತ್ರೂಮನ್ನು ಕ್ಲೀನ್ ಮಾಡೋದನ್ನ ನಿಮಗೆ ಸಖತ್ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ದೊಡ್ಡ ಪರಿಹಾರ. ಇದನ್ನು ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಲೈಫಲ್ಲಿ ಬದಲಾವಣೆಯನ್ನು ಕಾಣುತ್ತೆ. ಅದ್ಭುತವಾದ ಒಂದು ವೈಬ್ರೇಷನ್ ತಂದು ಕೊಡುತ್ತೆ. ಇದನ್ನು ಈ ವಾರ ಪೂರ್ತಿ ಮರಿದಲ್ಲೇ ಮಾಡಿ ನಿಮಗೆ ದೊಡ್ಡ ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಇಷ್ಟೊತ್ತಿಗೆ ಈ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರ ಕಳೆ 9 ನಾವು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ನೋಡಿದ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತಾ ಶ್ರೀ ಪ್ರಕಾಶ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ.